ಸೌಜನ್ಯ ಹೋರಾಟಗಾರರಿಗೆ ಎಲ್ರಿಗೂ ನಿನ್ನೆ ಒಂದು ಸಂತಸದ ದಿನ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯನ ಅಮ್ಮ ಹಾಕಿದ ಮರುತನಿಖೆ ಅರ್ಜಿಯನ್ನು ಮರುತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಮಾಡಿದೆ. ಇನ್ನು ಯಾವ ರೀತಿಯ ತನಿಖೆ ಮಾಡಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬರಲಿಕ್ಕಿದೆ. ಪ್ರತಿಯೊಬ್ಬರೂ ಕೇಳ್ತಾ ಇದ್ರು, ಸೌಜನ್ಯ ಹೋರಾಟ ಏನಾಗ್ತದೆ, ಸೌಜನ್ಯನಿಗೆ ನ್ಯಾಯ ಸಿಗ್ತದ ಅಂತ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವರು ಒಂದು ಕಡೆಯಿಂದ ಸಭೆಗಳನ್ನು ಮಾಡೋದ್ರಲ್ಲಿ, ಪ್ರಾರ್ಥನೆಯನ್ನು ಮಾಡೋದ್ರಲ್ಲಿ ಪ್ರತಿಯೊಬ್ಬರು ಜನರು 14 ವರ್ಷದಿಂದ ಸತತವಾಗಿ ಈ ಒಂದು ಸೌಜನ್ಯನ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಮಹೇಶಣ್ಣನಿಗೆ ಧನ್ಯವಾದ ಯಾವ ರೀತಿ ಸಮರ್ಪಣೆ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ತುಂಬ ಕಷ್ಟಪಟ್ಟು 14 ವರ್ಷದಿಂದ ಇದರ ಬೆನ್ನು ಹಿಡದೆ ಹೋರಾಟಗಾರರಾಗಿ ನಿಂತಿರುವ ಮಹೇಶಣ್ಣನಿಗೆ ನಾವು ಆಭಾರಿಯಾಗಿದ್ದೇವೆ. ಮಹೇಶಣ್ಣನ ಜೊತೆಗೆ ಸೇರಿ ಹೋರಾಟ ಮಾಡಿದಂಥ ಕೇವಲ 2023ರಲ್ಲಿ ಅಲ್ಲ, ಅದಕ್ಕಿಂತ ಮೊದಲೇ ಹೋರಾಟ ಮಾಡುವಾಗ ತುಂಬ ಜನದಕ್ಕೆ ಬೆಂಬಲ ಕೊಟ್ಟಿದ್ದರು. ಅವರಿಗೂ ನಾನು ಮಹೇಶಣ್ಣನ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಹೊರ ರಾಜ್ಯಗಳಲ್ಲಿ ಸಹ ಸೌಜನ್ಯನ ಹೋರಾಟಕ್ಕಾಗಿ ತುಂಬ ಕಾರ್ಯಕರ್ತರು ಹೋರಾಟ ಮಾಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಈ ಒಂದು ವೇದಿಕೆ ಇಲ್ಲದಿದ್ದರೆ, ಹೋರಾಟ ಆಗದಿದ್ದರೆ ಖಂಡಿತ ಸೌಜನ್ಯನಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದು, ಕೆಲವರು ಬೀದಿ ಹೋರಾಟ ನೀವು ಯಾಕೆ ಮಾಡ್ತಾ ಇದ್ದೀರಿ, ನೀವು ಕಾನೂನು ಹೋರಾಟ ಮಾಡ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ ಹೇಳ್ತಿದ್ರು. ಆದರೆ ಬೀದಿ ಹೋರಾಟ ಮಾಡುವುದು ಸಹ ಕಾನೂನಿನ ಒಂದು ಅಂಗ. ಆ ಒಂದು ಹೋರಾಟದ ಕಿಚ್ಚಿನಿಂದಾಗಿ ಇವತ್ತು ಸೌಜನ್ಯನ ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಒಂದು ಕಡೆಯಲ್ಲಿ ವಿಘ್ನ ಸಂತೋಷಿಗಳು ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟಿಗೆ ಹೋದರೂ ಸಹ ಸೌಜನ್ಯನ ಕೇಸಲ್ಲಿ ಎಲ್ಲ ಸಾಕ್ಷ್ಯ ನಾಶ ಆಗಿದೆ, ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆದರೆ ನಮಗೆ ತುಂಬ ವಿಶ್ವಾಸ ಇತ್ತು, ಮುಂದೊಂದು ದಿನ 100ಕ್ಕೆ 100 ಸೌಜನ್ಯನ ಕೇಸು ಮರು ತನಿಖೆಗೆ ಆದೇಶ ಬರ್ತದೆ, ಯಾಕೆಂದರೆ ಆದೇಶಕ್ಕೆ ಮಾಡ್ತಾರಂತ ವಿಶ್ವಾಸ ಇತ್ತು. ಮಹೇಶಣ್ಣ ಯಾವತ್ತೂ ಹೇಳ್ತಾ ಇದ್ರು, ಸೌಜನ್ಯ ಒಂದು ಶಕ್ತಿ ಅಂತ. ಆ ಶಕ್ತಿಯನ್ನು ಯಾರಿಗೂ ಅದಿಮಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಕಾಲ ಕೂಡಿ ಬರಬೇಕಿತ್ತು, ಕಾಲ ಕೂಡಿ ಬಂದಿದೆ. ಒಂದು ಹಂತದಲ್ಲಿ ಎಲ್ಲರೂ ಹೇಳುವ ಹಾಗೆ, ನೀವು ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ, ಸಾಕ್ಷ್ಯ ಇದೆ ಅಂತ ಕೇಳ್ತಾ ಇದ್ರು. ಸಾಕ್ಷ್ಯ ಮುಂದಿನ ದಿನಗಳಲ್ಲಿ ಖಂಡಿತ ಬರ್ತದೆ. ಆದರೆ ನಾನಂತೂ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಯಾರು ಸೌಜನ್ಯ ಹೋರಾಟಕ್ಕೆ ಬರಲಿಲ್ವ, ಕೆಲವು ಹಿರಿಯ ಜೀವಗಳು ಸಹ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ತಿದ್ರು, ಈ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಅಂತ. ಖಂಡಿತ ನ್ಯಾಯ ಸಿಗ್ತದೆ. ನಾನಿವತ್ತು ಕೆಲವರಿಗೆ ಉತ್ತರ ಕೊಡಲೇಬೇಕಾಗ್ತದೆ. ಕೆಲವರು ವಿಘ್ನ ಸಂತೋಷಿಗಳು ಅಂತ ನಾವು ಹೇಳುವವರು, ಕೆಲವರು ತುಂಬ ಸಂಶೋಧನೆ ಮಾಡುವ ಮಾಧ್ಯಮಗಳಿತ್ತು. ಆ ಮಾಧ್ಯಮಗಳು ಇವತ್ತು ಬಾಯಿ ತೆರಿತಾ ಇಲ್ಲ. ಉದಾಹರಣೆಗೆ ನಮ್ಮ ಹನುಮಕ್ಕನವರು ಸುವರ್ಣ ಟಿವಿದು ಥ್ರೆಡ್ಬೇರ್ ಮಾಡಿದ್ದಾರೆ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಮತ್ತೊಂದು 2 ಗಣಗಳಂತ ಇತ್ತು, ಶಿವಗಣಗಳು. ಒಬ್ಬ ಕ್ಷಮಿಸು ಸೌಜನ್ಯ ಅಂತ ಕಾರ್ಯಕ್ರಮ ಮಾಡಿಕೊಂಡು, ಧಾರಾವಾಹಿ ಮಾಡಿಕೊಂಡು ದಾಖಲೆಯನ್ನು ಬಿಟ್ಟದ್ದು. ಆ ಕ್ಷಮಿಸು ಸೌಜನ್ಯ ಮಾಡಿದರೆ ಈಗ ಅರ್ಥ ಗೊತ್ತಾಗ್ತದೆ. ಯಾಕೆಂದರೆ ಸೌಜನ್ಯನ ಪರ ನಿಲ್ಲದೆ, ಸೌಜನ್ಯನ ವಿರೋಧವಾಗಿ ಯಾರದ ಹಣಕ್ಕೆ ಆಮಿಷಕ್ಕೆ ಬಲಿಯಾಗಿ ಅಲ್ಲಿ ಧಾರಾವಾಹಿಯನ್ನು ಮಾಡುವಾಗ ಸೌಜನ್ಯನಿಗೆ ಕ್ಷಮಿಸುವಂತಲೇ ಕಾರ್ಯಕ್ರಮ ಮಾಡಬೇಕಾದಿತ್ತು. ಇನ್ನೊಬ್ಬ ಇದ್ದ, ಅವನಿಗೂ ನಾನು ಇವತ್ತು ಮುಟ್ಟಾಳ ಅಂತ ಹೇಳಬೇಕಾದಿತ್ತು. ಅವನು ಸತ್ಯ ಸಂಶೋಧನೆ ಹೆಸರಲ್ಲಿ ಬಂದು ತುಂಬ ಎಲ್ಲ ಸೌಜನ್ಯನ ಹೋರಾಟಗಾರರಿಗೆ ಹೇಳ್ತಾ ಇದ್ರು, 200 ಕೋಟಿ ಮಾಡಿದ್ರು, ಹಣ ಮಾಡಿದ್ರು, ಪ್ರತಿಯೊಬ್ಬರು ಹಣ ಮಾಡಲಿಕ್ಕೆ ಬರ್ತಿದ್ರು ಅಂತ. ಆದರೆ ಸೌಜನ್ಯನ ಹೆಸರಲ್ಲಿ ಬೇಕಾಬಿಟ್ಟು ಹಣ ಮಾಡಿಕೊಂಡು, ಯಾವುದೇ ಒಂದು ದಿಕ್ಕುದೆಸೆ ಇಲ್ಲದವರು, ಉದ್ಯಮ ಇಲ್ಲದವರು ಸೌಜನ್ಯನ ಹೆಸರಲ್ಲಿ ಸತ್ಯ ಸಂಶೋಧನೆ, ಧರ್ಮ ಸಂರಕ್ಷಣೆಯ ನೆಪದಲ್ಲಿ ಹೋದವರು ಇದುವರೆಗೆ ಸೌಜನ್ಯನ ಸತ್ಯ ಸಂಶೋಧನೆ ಅವರಿಂದ ಮಾಡಲಿಕ್ಕೆ 14 ವರ್ಷದಿಂದ ಮಾಡಲಿಕ್ಕೆ ಆಗಲಿಲ್ಲ. ಹೈಟೆಕ್ ಭಿಕ್ಷುಕರು ಇವತ್ತು ಬೆಂಗಳೂರಿಗೆ ಹೋಗೋದಾದರೆ ಫ್ಲೈಟಲ್ಲಿ ಹೋಗ್ತಾರೆ, ಅಲ್ಲಿ ದೊಡ್ಡ ಹೋಟೆಲ್ಗಳಲ್ಲಿ ಕೂತು ಪ್ರೆಸ್ ಮೀಟ್ ಮಾಡ್ತಾರೆ. ಇವರಿಗೆಲ್ಲ ಹಣ ಎಲ್ಲಿಂದ ಬಂತು? ಧರ್ಮ ಸಂರಕ್ಷಣಾ ಸಭೆ ಆಗಲಿ, ಯಾತ್ರೆಗಳನ್ನು ಮಾಡೋದು, ಎಲ್ಲರನ್ನು ಕೂತು ಮೀಟಿಂಗ್ ಮಾಡೋದು, ಸತ್ಯ ಸಂಶೋಧನೆ ಮಾಡುವವರು ಇವತ್ತು ಬೊಗಳೆ ಬಿಡ್ತಾ ಇದ್ದಾರೆ ಲೈವ್ ಅದ್ಕೊಂಡು. ಇವರಿಗೆ ಉತ್ತರ ಕೊಡಲಿಕ್ಕೆ ಇಲ್ಲ. ಆದರೂ ನಾವು ಹೇಳಬೇಕಾಗ್ತದೆ. ಇವರು ಹೇಳ್ತಾರೆ, ಇವತ್ತು ಸುಪ್ರೀಂ ಕೋರ್ಟಿನ ಈ ಒಂದು ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ, ಗೌರವ ಕೊಡ್ತೇವೆ ಅಂತ. ಸ್ವಾಗತ ಗೌರವ ಕೊಡದೆ ಮತ್ತೇನು ಮಾಡಬೇಕಾದಿದ್ದು? ಅದು ಸುಪ್ರೀಂ ಕೋರ್ಟ್ನ ಆದೇಶ, ಎಲ್ಲರೂ ತಲೆ ಬಾಗಲೇಬೇಕು. ನೀವು ಸ್ವಾಗತ ಮಾಡಿದ ಕೂಡಲೇ ಅಲ್ಲಿ ಅವರು ಆದೇಶ ಮಾಡಿದ ಕೂಡಲೇ ನೀವು ಸ್ವಾಗತ ಮಾಡಿದ ಕೂಡಲೇ ಸೌಜನ್ಯನಿಗೆ ನ್ಯಾಯ ಸಿಕ್ಕುದಂತಲ್ಲ. ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೇನಂತ ತುಂಬ ವಕೀಲರು ಬಂದಿದ್ರು, ರಾಜಕೀಯ ವ್ಯಕ್ತಿಗಳು ಬಂದಿದ್ರು, ಬೇಳೆ ಬೇಯಿಸಲಿಕ್ಕೆ ಬಂದಿದ್ರು. ಆದರೆ ಯಾರಿಗೂ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗುವುದಿಲ್ಲ. ನಿನ್ನೆ ಒಬ್ಬ ಹೇಳ್ತಾ ಇದ್ದಾನೆ, ಚಿನ್ನಯನನ್ನು ಹಿಡ್ಕೊಂಡು ಚಿನ್ನಯನಿಗೂ ಅನ್ಯಾಯ ಮಾಡಿದರಂತ.
ನಾನಿವತ್ತು ಹೇಳ್ತಿದ್ದೇನೆ ಚಿನ್ನಯ್ಯನಿಗೆ ಅನ್ಯಾಯ ಅಲ್ಲ, ಚಿನ್ನಯ್ಯ ಈಗ ಯಾರನ್ನು ಹೆದರ್ತಾನಂತ ಹೇಳಿದವ ಅದೇ ಕ್ಷೇತ್ರದ ಪ್ರದೇಶದಲ್ಲಿ ಹೋಗಿ ಕೂತು ಈಗ ಚಿನ್ನಯ್ಯ ಅದೇ ವಕೀಲರನ್ನು ಹಿಡ್ಕೊಂಡು ಹೋಗಿ ಕೇಸ್ ಹಾಕ್ತಾ ಇದ್ದಾನೆ. ಆ ಚಿನ್ನಯ್ಯನಿಗೆ ಇವತ್ತು ಭಯ ಇಲ್ಲ. ಆ ಚಿನ್ನಯ್ಯನನ್ನು ಯಾರು ಮುಂದೆ ತಂದಿದ್ದಾರೆ ಎಲ್ರಿಗೂ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ನಾನಿವತ್ತು ಹೇಳೋದು, ಯಾವುದೆಲ್ಲ ಮಾಧ್ಯಮಗಳು ಒಬ್ಳು ಸ್ಮಿತಾ ರಂಗನಾಥ್ ಹೆಣ್ಣೆಂಬುದನ್ನು ಮರೆತು ಸೌಜನ್ಯನ ಕೇಸು ತಿರುಸ್ಲಿಕ್ಕೆ ನೋಡಿದವಳು ಇವತ್ತು ಬಾಯಿ ಬಿಡಬೇಕಾದಿತ್ತು. ಕೆಲವರನ್ನು ಹೆಸರನ್ನು ನಾವು ಹೇಳುವುದಿಲ್ಲ. ಯಾರೆಲ್ಲ ಡಾಕ್ಟರ್ಗಳಾಗಲಿ, ಮಾಬಲ ಶೆಟ್ಟಿ ಆಗಲಿ, ಒಬ್ಬೊಬ್ಬರು ಬಂದು ಏನು ಪವಿತ್ರ ಸಾವು ಅಂತ ಹೇಳ್ತಿದ್ರು. ನಾನು ಇವತ್ತು ಎಲ್ಲರ ಹತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ, ಯಾರ ಹತ್ರ ಎಲ್ಲ ದಾಖಲೆಗಳು ಉಂಟು, ಥ್ರೆಡ್ ಬೇರ್ ಮಾಡಿದವನು ಸಹ ಹೋಗಿ ದಾಖಲೆ ಕೊಡು. ಯಾರ ಹತ್ರ ಎಲ್ಲ ಸಂತೋಷ್ ರಾವ್ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನೂ ಕೊಡಿ. ಇವತ್ತು ಸಹ ನೀವು ಮುಟ್ಟಾಳರು ಹೇಳ್ತಾ ಇದ್ದಾರೆ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅಂತ. ಮಾಡ್ಲಿಯಪ್ಪ, ನಿಮ್ಗೇನು ತೊಂದರೆ. ನಾನಿವತ್ತು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೌಜನ್ಯನ ಅಮ್ಮ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಲೇಟ್ ಆಯಿತು, ನಾವು ಒತ್ತಡ ಮಾಡ್ತಿದ್ದೇವೆ. ರಾಜಕಾರಣಿಗಳು ಬಂದು ಯಾರ ಯಡಿಯೂರಪ್ಪನ ಮಗ ಹರೀಶ್ ಪೂಂಜಾ ಎಲ್ಲ ಕರ್ಕೊಂಡು ಹೋಗ್ತಾರೆ, ಅವರು ಹಣ ಖರ್ಚು ಮಾಡ್ತಿದ್ದಾರೆ. ಯಾರೋ ಒಬ್ಬ ಅರುಣ್ ಶಾಮನ್ನ ವಕೀಲ ಬಂದು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಿದ್ರು, ಇವರು ಒಪ್ಪಲಿಲ್ಲ ಅಂತ ಹೇಳಲಿಕ್ಕೆ ಸೌಜನ್ಯನ ಅಮ್ಮ ಹೋಗಿದ್ದಾರೆ. ಚಂದಪ್ಪಣ್ಣ ಹೋದ ಕಾರಣ, ಅವರು ತೀರಿಕೊಂಡ ಕಾರಣ ಸೌಜನ್ಯನ ಅಮ್ಮ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಆದರೆ ನಾಲಾಯಕಿಗಳಿಗೆ ನಾನು ಹೇಳಬೇಕಾದಿತ್ತು, CBIಗೆ ಗೊತ್ತಿತ್ತಲ್ಲ, CBI ಯಾಕೆ ಸುಪ್ರೀಂ ಕೋರ್ಟಿಗೆ ಅಪೀಲಿಗೆ ಹೋಗಲಿಲ್ಲ? ಒಂದು ವೇಳೆ ಸಂತೋಷ್ ರಾವ್ ಅಂತ ಆಗ್ತಿದ್ರೆ ಕೇವಲ ಸೌಜನ್ಯ ನಮ್ಮ ಸುಪ್ರೀಂ ಕೋರ್ಟಿಗೆ ಹೋಗುದಲ್ಲ, CBIಗೆ ಸಹ ಹೋಗ್ಬೋದಿತ್ತು. ಬಾಯಿ ಮುಚ್ಕೊಂಡು CBI ಡಾಕ್ಯುಮೆಂಟನ್ನೆಲ್ಲ ಇಟ್ಕೊಂಡು ಈಗ ನೀವು ಸೌಜನ್ಯನ ಅಮ್ಮ ಓದೋದು ಲೇಟ್ ಆಯಿತು, ನಾವು ಇದನ್ನು ಒತ್ತಡ ಮಾಡ್ತೇವೆ ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ. ಮುಂದೊಂದು ದಿನ ಸೌಜನ್ಯಳಿಗೆ 100% 100ಕ್ಕೆ 100 ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಕ್ಕೇ ಸಿಗ್ತದೆ. ಈಗ ಯಾರೆಲ್ಲ ನೀವು ಕಳ್ಳರಾಗಿ ಕೂತಿದ್ದೀರಿ, ಸೌಜನ್ಯನ ಈ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ನೋಡಿದ್ದೀರಿ, ಎಲ್ರಿಗೂ ಉತ್ತರ ಕೊಡುವ ದಿವಸ ದೂರ ಇಲ್ಲ. ಹಾಗಾಗಿ ನಾವು ಈಗಲೂ ಹೇಳ್ತೇವೆ, ನಾವು ಮಾಧ್ಯಮದವರ ಹತ್ರ ಬಂದು ಇವತ್ತು ಸೌಜನ್ಯನ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಅದನ್ನು ಹೇಳಿ ಅಂತ ತೋರಿಸಲಿಕ್ಕೆ ನಿಮ್ಮ ಹತ್ರ ಹೇಳುವುದಿಲ್ಲ. ನೀವು ನಾಲಾಯಕ ಮಾಧ್ಯಮಗಳು ಅದನ್ನು ತೋರಿಸುವುದು ಬೇಡ. ಕೆಲವು ಪತ್ರಿಕಾ ಮಾಧ್ಯಮದವರು ಆ ಧರ್ಮವನ್ನು ಬಿಟ್ಟಿದ್ದಾರೆ, ನಿಮ್ಮ ಅವಶ್ಯಕತೆ ಇಲ್ಲ. ನಮಗೆ ಇದುವರೆ ಸೌಜನ್ಯ ಹೋರಾಟಕ್ಕೆ ಅಲ್ಲಿ ಗಟ್ಟಿಯಾಗಿ ನಿಂತವರು ನಮ್ಮ ಯೂಟ್ಯೂಬರ್ಸ್. ಆ ಯೂಟ್ಯೂಬರ್ಸ್ಗೆ ಇವತ್ತು ಆ ಪರಿಶ್ರಮದ ಫಲದಿಂದ ಸೌಜನ್ಯನ ಹೋರಾಟ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಪ್ರತಿಯೊಬ್ಬರು ನಿಮ್ಮ ವಕೀಲರು, ಯಾವನಿಗೆ ಚಿನ್ನಯನಿಂದ ಹಿಡಿದು ಯಾವನ ಒಬ್ಬ ಫೇಕ್ ID ಮಾಡುವವರಿಗೆ ಹಿಡಿದು ಪ್ರತಿಯೊಬ್ಬನು ಒಂದೇ ಒಂದು ಅಡ್ವೊಕೇಟನ್ನು ಹಿಡ್ಕೊಂಡು ಕಾಂಟ್ರಾಕ್ಟ್ ಕೊಟ್ಟವರು ನೀವು. ನಮಗೆ ಹಾಗೆ ಅಲ್ಲ, ನಾವು ಯಾವ ಮಾಧ್ಯಮದವರನ್ನು ಪರ್ಚೇಸ್ ಮಾಡಲಿಲ್ಲ. ನಮ್ಮ ಯೂಟ್ಯೂಬರ್ಗಳಿಗೆ ನೀವು ಹಲ್ಲೆ ಮಾಡುವ ಮುಖಾಂತರ, ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡುವ ಮುಖಾಂತರ ನೀವು ಏನೇನು ಮಾಡಲಿಕ್ಕೆ ಹೋದಿರಿ. ಆದರೆ ನಾವು ಹೆಮ್ಮೆ ಪಡ್ತಿದ್ದೇವೆ. ಯಾಕೆಂದರೆ ಪ್ರತಿಯೊಬ್ಬರು ಹೋರಾಟಗಾರರಿಗೆ ನನ್ನನ್ನು ಸೇರಿಸಿ ಬೇಕಾದಷ್ಟು ನಿಮ್ಮ ಧರ್ಮ ಸಂರಕ್ಷಣಾ ಸಭೆಗಳಲ್ಲಿ ತೇಜೋವಧೆ ಮಾಡುವುದೇನು, ಟಿವಿಗಳಲ್ಲಿ ಸೀರಿಯಲ್ ಮಾಡುವುದೇನು, ದಾಖಲೆಯನ್ನು ಇಟ್ಕೊಂಡು ಮಾತಾಡುವುದೇನು. ಈಗ ನಾನು ಯಾವನು ಪುವರ್ ಟಿವಿಯ ರಾಕೇಶ್ ಹತ್ರ ಹೇಳ್ತಾ ಇದ್ದೇನೆ, ನೀನು ಕ್ಷಮಿಸು ಸೌಜನ್ಯ ಹೇಳಿದವ ತುಂಬ ದಾಖಲೆಗಳನ್ನು 3 ದಿವಸ ಧಾರಾವಾಗಿ ತೋರಿಸ್ತಿದ್ಯಲ್ಲ, ಈಗ ಹೋಗಿ ಅಲ್ಲಿ ಕೊಡು. ಯಾವನು ಇನ್ನೊಬ್ಬ ಮುಟ್ಟಾಳ ಸತ್ಯಶೋಧನೆ ಅಂತ ಬಂದು ಧರ್ಮ ಸಂರಕ್ಷಣಾ ಸಭೆ ಮಾಡಿದವ ನಿನ್ನ ಹತ್ರ ಏನು ದಾಖಲೆ ಉಂಟು ಅದನ್ನು ಕೊಂಡೋಗಿ ಈಗ ಸುಪ್ರೀಂ ಕೋರ್ಟಿಗೆ ಕೊಡು. ಮತ್ತೊಬ್ಳು ಸ್ಮಿತಾ ರಂಗನಾಥ್ ಕೂತದ್ದು ಪ್ರತಿ ದಿವಸ ಅವಳದು ಸೀರಿಯಲ್ಗಳನ್ನು ಮಾಡಿಕೊಂಡು ಇಂಟರ್ವ್ಯೂ ಮಾಡಿಕೊಂಡು ಡಾಕ್ಟರ್ನವರನ್ನು ಕರೆಯುವುದು, ಪ್ರತಿಯೊಬ್ಬರನ್ನು ಕರೆದು ದಾಖಲೆ ಕಲೆಕ್ಟ್ ಮಾಡಿ ಮಾತಾಡಿದವಳು ಈಗ ಒಮ್ಮೆ ಹೋಗಿ ಸುಪ್ರೀಂ ಕೋರ್ಟಿಗೆ ಕೊಡು. ನಿಮ್ಮ ಮಾಧ್ಯಮ ಧರ್ಮ ಈಗಾದರೂ ಮಾಡಲಿ. ನಿಮ್ಮಿಂದ ಏನೂ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗಲಿಲ್ಲ, ಸೌಜನ್ಯನ ಅಮ್ಮನಿಗೂ ಏನೂ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ನಮಗೆ ಇದ್ದದ್ದು ಯೂಟ್ಯೂಬರ್ಗಳೇ. ಇನ್ನೂ ಸಹ ಯೂಟ್ಯೂಬರ್ಗಳು ನಮ್ಮ ಜೊತೆ ಇದ್ದಾರೆ. ನಮಗೆ ಹೆಮ್ಮೆ ಅನ್ನಿಸ್ತಾ ಉಂಟು ಯೂಟ್ಯೂಬರ್ಗಳ ಬಗ್ಗೆ. ನಾವು ಹೋರಾಟಕ್ಕೆ ಬಂದಿದ್ದೇವೆ, ಯಾರು ಎಣಿಸುವುದು ಬೇಡ. ಯಾರು ಹೋರಾಟದಿಂದ ಹಿಂಜರಿಲಿಲ್ಲ. ಕಾನೂನಾತ್ಮಕವಾಗಿ ಕೋರ್ಟಿಗೆ ಹೋಗುವಾಗ ನಮಗೆ ಅದರ ಬಗ್ಗೆ ಯಾರಿಗೂ ಮಾತಾಡಲಿಕ್ಕೆ ಇಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಹೋಗಿ ಆಗಿದೆ. ಆದರೆ ನಮಗೆ ಹೆಮ್ಮೆ ಉಂಟು, ಗೌರವ ಉಂಟು. ನಮ್ಮ ಮೇಲೆ ಸಹ 10 ಕೋಟಿ 5 ಕೋಟಿ ಡೆಫಾಮೇಷನ್ ಕೇಸುಗಳು, ಗಡೀಪಾರುಗಳು, ಬಾಯಿಗೆ ಬಂದ ಕೇಸುಗಳನ್ನು ನಮ್ಮನ್ನು ಬಾಯಿ ಮುಚ್ಚಿಸಲಿಕ್ಕೆ ನೋಡುವಾಗ ಸಹ ಯಾವುದೇ ಹೋರಾಟಗಾರರು ಎದೆ ಕೊಟ್ಟು ನಿಂತಿದ್ದಾರೆ. ಪ್ರತಿಯೊಬ್ಬರು ನೀವು ಎಷ್ಟೇ ಕೋಟಿ ನಮಗೆ ಡೆಫಾಮೇಷನ್ ಕೇಸ್ ಆಗಿದ್ರು ಸಹ ನಾವು ಅದನ್ನು ಯಾವುದೇ ಕೇರ್ ಮಾಡದೆ ನಾವು ಆ ಕಾನೂನಿಗೆ ತಲೆಬಾಗಿದ್ದೇವೆ. ಯಾಕೆಂದರೆ ನಮಗೆ ಅಲ್ಲಿ ಸೌಜನ್ಯ ಹೋರಾಟ ಮುಖ್ಯ ಆಯಿತು. ಮಹೇಶಣ್ಣನ ಹೋರಾಟವನ್ನು ನೀವು ಹತ್ತಿಕ್ಕಲಿಕ್ಕೆ ನೋಡಿದ್ದೀರಿ, ಗಡೀಪಾರು ಮಾಡಲಿಕ್ಕೆ ನೋಡಿದಿರಿ, ಏನೇನು ಕೇಸುಗಳನ್ನು ಮಾಡಿದಿರಿ. ಈಗ ಸಹ ನೀವು ತೇಜೋವಧೆ ಮಾಡ್ತಾ ಇದ್ದೀರಿ. ಯಾಕೆಂದರೆ ಮಹೇಶಣ್ಣನಿಗೆ ಗಡೀಪಾರು ಮಾಡಿದ ಕೂಡಲೇ ಸೌಜನ್ಯನ ಕೇಸಿಗೂ ಗಡೀಪಾರಿಗೂ ಸಂಬಂಧ ಇಲ್ಲ.
ಸೌಜನ್ಯನ ಕೇಸಿಂದ ನಿಮಗೆ ಯಾರಿಗೂ ಅಡಗಿಸ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ದಾಖಲೆ ಸಮೇತ ಯಾರೆಲ್ಲ ಇದರಲ್ಲಿ ಇದ್ರು, ಯಾರೆಲ್ಲ ಶಾಮೀಲಾಗಿದ್ದಾರೆ ಎಲ್ಲ ಒಂದು ದಿವಸ ಖಂಡಿತ ಹೊರಗೆ ಬರ್ತದೆ. ಸೌಜನ್ಯನ ಕೇಸ್ ಮರು ತನಿಖೆ ಆಗ್ತದೆ. ಸೌಜನ್ಯನಿಗೆ ಖಂಡಿತ ನ್ಯಾಯ ಸಿಗ್ತದೆ. ಯಾರು ಹೋರಾಟಗಾರರು ಇದರಿಂದ ವಿಚಲಿತ ಆಗಲಿಲ್ಲ. ನೀವು ಬೇಕಾಬಿಟ್ಟಿ ಕೇಸ್ ಮಾಡಿದ್ರು, ಮಹೇಶಣ್ಣನ ಮೇಲೆ ಗಡೀಪಾರು ಮಾಡಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕುದೇ ವಿನಃ ಸೌಜನ್ಯನ ಕೇಸಿನಿಂದ ನೀವು ಹೋರಾಟ ಮಾಡಬಾರ್ದು ಅಂತ ಯಾರಿಗೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ಇನ್ನು ಮುಂದೇನೂ ಆಗುವುದಿಲ್ಲ. ಹಾಗಾಗಿ ನಾವು ಇವತ್ತು ಈ ಆದೇಶವನ್ನು ಗೌರವಪೂರ್ಣವಾಗಿ ನಾವು ಸ್ವಾಗತಿಸ್ತೇವೆ. ಇವತ್ತು ನೀವು ಏನೇ ಮಾಡಲಿಕ್ಕೆ ಹೋದರೂ, ಹಲ್ಲೆ ಮಾಡಲಿಕ್ಕೆ ಹೋದರು, ನಮ್ಮ ಮೇಲೆ ಕೇಸ್ ಆಗಲಿಕ್ಕೆ ಹೋದರು, ನಾವು ಅಲ್ಲಿ ಪ್ರಾರ್ಥನೆಗೆ ಆ ಗ್ರಾಮ ದೇವರಿಗೆ ಪಿಲ್ಚಂಡಿಗೆ ಕೈ ಮುಗಿಲಿಕ್ಕೆ ಹೋಗುವಾಗ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೂ ಬಂದರೂ ಸಹ ಆ ಗ್ರಾಮ ದೇವತೆ ನಮ್ಮನ್ನು ಎಲ್ಲಿಯೂ ಬಿಡುವುದಿಲ್ಲ. ಯಾವನು ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾನೆ, ಶಾಮೀಲಾಗಿದ್ದಾನೆ, ಯಾರೆಲ್ಲ ಅದಕ್ಕೆ ನಿಂತಿದ್ದಾರೆ, ಸೌಜನ್ಯನ ಕೇಸಲ್ಲಿ ಹೋರಾಟಗಾರರು ಹಣ ಮಾಡ್ತೇವೆ ಅಂತ ಹೇಳುವವರು ಸೌಜನ್ಯನ ಹೆಸರಿಟ್ಕೊಂಡು ಎಷ್ಟು ಜನರು ಹಣ ಮಾಡ್ತಿದ್ದಾರೆ, ಬದುಕು ಮಾಡಿದ್ದಾರೆ, ಅವರಿಗೆಲ್ಲ ಮುಂದೊಂದು ದಿನ ಸೌಜನ್ಯನ ಶಾಪ ಖಂಡಿತ ತಡ್ತದೆ. ನಿನ್ನೆ ಒಬ್ಬ ಕೈಲಾಗದವ ಮೈ ಪರಚಿಕೊಂಡಂತೆ ಏನೆಲ್ಲ ಒದರ್ತಿದ್ದ ಮಹೇಶ್ ಶೆಟ್ಟಿ ತಿಮ್ಮರೊಡಿಯ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ. ಸೌಜನ್ಯನ ಪರ ಹೋರಾಟ ಮಾಡಿದ ನಾಯಕ ಗಡೀಪಾರುವಾದವ ಎಲ್ಲಿಯೋ ತಪ್ಪಿಸಿಕೊಂಡು ಹೊರಗೆ ಕೂತಿದ್ದಾನಂತ ಹೇಳ್ತಾ ಇದ್ದಾನೆ. ಆದರೆ ನೀವೆಲ್ಲ ಅತ್ಯಾಚಾರಿಗಳ ಪರ ನಿಂತು ಹಣ ಮಾಡಲಿಕ್ಕೆ ಹೊರಟ ಹೈಟೆಕ್ ಭಿಕ್ಷುಕರು, ಪೇಮೆಂಟ್ ಗಿರಾಕಿಗಳು. ಆದರೆ ಮಹೇಶಣ್ಣ ಹಾಗೆ ಅಲ್ಲ, ಅತ್ಯಾಚಾರಿಗಳ ವಿರುದ್ಧ ನಿಂತು ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಟ ಮಾಡುವ ನಾಯಕರ ಎದುರಲ್ಲಿ ನೀವೆಲ್ಲ ಏನೂ ಇಲ್ಲ. ಎಲ್ರಿಗೂ ಭಯ ಇತ್ತು, ಈ ಹಣದ ಮುಂದೆ, ದರ್ಪದ ಮುಂದೆ, ಅಧಿಕಾರದ ಮುಂದೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದ ಅಂತ ಒಂದು ಪ್ರಶ್ನೆ ಕೇಳ್ತಿದ್ರು ನಮ್ಮ ಹತ್ರ. ಆಗ ನಾವು ಹೋದದ್ದು ಮಹೇಶಣ್ಣನ ಧರ್ಮದ ಪರವಾಗಿ. ಹಾಗಾಗಿ ಇವತ್ತು ಗೊತ್ತಾಗ್ತಾ ಉಂಟು, ಸುಪ್ರೀಂ ಕೋರ್ಟಲ್ಲಿ ನ್ಯಾಯದ ಪರ, ಧರ್ಮದ ಪರ ಸೌಜನ್ಯನ ಹೋರಾಟಕ್ಕೆ ಮರು ತನಿಖೆಗೆ ಆದೇಶ ಮಾಡಿದಾದರೆ ನಿಮ್ಮದು ಈಗ ಬಣ್ಣ ಬಯಲಾಗ್ತಾ ಉಂಟು. ಯಾವ ರೀತಿ ನೀವು ಅತ್ಯಾಚಾರ ಮಾಡಿದವರಿಗೆ ನೀವು ಬೆಂಬಲ ಕೊಡ್ತಿದ್ದೀರಿ, ಮುಂದೊಂದು ದಿನ ಜನರೇ ನಿಮ್ಮನ್ನು ಅಟ್ಟಾಡಿಸಿಕೊಂಡು ಓಡುವ ದಿನ ದೂರ ಇಲ್ಲ ಅಂತ ಹೇಳ್ತಾ ಇದ್ದೇನೆ.